ಇದ್ಯಾಕ್ರಿ ಸಾ ಇಲ್ಗಾನ ಅಳತೆ ಮಾಡ್ತೀರಾ? ಒಂದು ಗದ್ದೆ ಅಷ್ಟು ನಮ್ದೊಂದು ಗದ್ದೆ ಸೀದಾನ ಲಸ್ಮಕ್ಕೋಗಿ ಹೋಗುತ್ತೆ. ಇಲ್ಲಿ ನೋಡಿ, ಅವ್ರದ್ದು ಎಲ್ಲಿಗೆ ಅಳತೆ ಇದೆಯೋ ನಾವು ಅವರಿಗೆ ಅಳತೆ ಮಾಡಿಕೊಡ್ತಾ ಇದ್ದೀವಿ. ಇಲ್ಲಿಗೆ ಬರುತ್ತೆ ನೋಡಿ, ಈ ಜಮೀನಿಗೆ ಬರುತ್ತೆ ಇವ್ರದ್ದು ಅಳತೆ. ಈ ಒಂದು ಗದ್ದೆ ಫುಲ್ ನಿಮ್ಮದು ಇವ್ರಿಗೆ ಹೋಗುತ್ತೆ. ಅಳತೆ ಪ್ರಕಾರ ಅದು ಅದೇ ಇರೋದು. ಇವಾಗ ಸಿದ್ಲಿಂಗ ಅಣ್ಣವರು ಅವ್ರಿಗೆ ಸ್ವಲ್ಪ ಹೋಗೈತೆ, ನಿಮಗೊಂದು ಗದ್ದೆ ಬಂದೈತೆ, ಅವ್ರಿಗೂ ಹೋಗೈತೆ. ಅವ್ರಿಗೂ ನಿಮ್ಗಿನ್ನೂ ಸ್ವಲ್ಪ ಜಾಸ್ತಿನೇ ಅವ್ರ ಹೊಲದಲ್ಲಿ ಹೋಗೈತೆ. ಇದ್ಲಿಂಗ ಇಲ್ಲ ಕಣಪ್ಪ, ಬಿಟ್ಕೊಡ್ಬೇಡ ನೀನು. ಅದ್ಯಾಕೆ ಬಿಟ್ಕೊಡ್ತೀಯ? ಹಾಂ, ಬಿಟ್ಕೊಡ್ಬೇಡ. ಅಯ್ಯೋ, ಬಿಟ್ಕೊಟ್ರೆ ಆಯ್ತಲ್ಲ, ಬಿಟ್ಕೊಡ್ಬೇಡ ಕಣೋ ಸಿದ್ಲಿಂಗ ನೀನು. ಮತ್ತೆ ಯಾರೇ ಆಗಲಿ ಇನ್ನೊಂದ್ಸತಿ ನಾವು ಮಾಡಿಸ್ತೀವಿ. ಅಳತೆ ಮಾಡಿದ ತಕ್ಷಣ ನಾವು ಬಿಟ್ಕೊಡೋದಿಲ್ಲ. ಅಲ್ಲ, ಒಂದು ಗದ್ದೆ ಫುಲ್ಲು ನಮ್ಮ ಹೊಲ್ದಾಗ ಬರುತ್ತೆ ಅಂತಂದರೆ ನಾವು ದುಡ್ಡು ಕೊಟ್ಟು ತಗೊಂಡಿರೋದು ನಾವು ದುಡ್ಡು ಕೊಟ್ಟು ತಗೊಂಡಿರೋದು ಎಲ್ಲ ಸರಿಯಾಗಿ ಐತೆ. ಇಲ್ಲಿ ನೋಡಿ, ಇವ್ರದ್ದು ಏನಿದೆಯೋ ಅದನ್ನು ನಾವು ಕರೆಕ್ಟಾಗಿ ಅಳತೆ ಮಾಡಿಸಿದ್ವಿ. ನೀವು ಒಂದು ಸತಿ ನಿಮ್ದೊಂದು ಸತಿ ಅಳತೆ ಮಾಡಿ, ಆವಾಗ ಸರಿಯಾದ ಅಳತೆ ಗೊತ್ತಾಗುತ್ತೆ. ಇವಾಗ ಅವ್ರಿಗೆ ಹೋಗೈತೆ, ಅವ್ರಿಗೆ ಅವ್ರ ಹೊಲ್ದ ಕಡೆ ಹೋಗೈತೆ. ಇವಾಗ ನಿಮ್ಮ ಹೊಲ್ದ ಕಡೆ ಬಂದಿದೆ, ಕೆಳಗಡೆ ನಿಮ್ಮ ಕಡೆ ಬಂದಿದೆ, ಈ ಕಡೆ ಇವ್ರ ಹೊಲ್ದಕ್ಕೆ ಹೋಗೈತೆ. ಹಿಂಗೆ ಹೆಚ್ಚು ಕಡಿಮೆ ಆಗಿದೆ. ಅವಾಗ ನೀಟಾಗಿ ಅಳತೆ ಮಾಡಿಲ್ಲ ಏನಿಲ್ಲ, ಹೆಚ್ಚು ಕಡಿಮೆ ಆಗಿರೋದ್ರಿಂದನ ನೀವು ನೋಡಿ ಇವ್ರಿಗೆ ಬಿಟ್ಕೊಡ್ಬೇಕಾಗುತ್ತೆ. ನೀವು ತಗೊಂಡಿರೋದೇ ಆಗಿರಲೇಳು. ನೀವು ಎಷ್ಟು ಎಕರೆ ತೊಗೊಂಡಿದ್ದೀರಾ? ನಾವು 5 ಎಕರೆ ಹೊಲ ತಗೊಂಡಿರೋದೇ 5 ಎಕರೆ ಹೊಲ ತಗೊಂಡು ಹೆಸ್ರಿಗೆ ಮಾಡಿಸ್ಕೊಂಡಿದ್ದೀನಿ. ನಾನು ಇದನ್ನ ಹೆಸ್ರಿಗೆ ಮಾಡಿಸ್ಕೊಂಡ್ಮೇಲೆ ನೀವು ಈ ರೀತಿ ಹೇಳಿದ್ರೆ ಹೆಂಗೆ ಇದು ನೀವು ಸರಿ ಇಲ್ಲ ಹಿಂಗೆ ಮಾಡ್ತಾ ಇರೋದು. ನೀವು ಮಾಡ್ತಾ ಇರೋದು ಅಳತೆ ಸರಿ ಇಲ್ಲ. ಅದು ಹೆಂಗೆ ಅಳತೆ ಸರಿ ಇಲ್ಲ? ಅಳತೆ ಎಲ್ಲ ಸರಿಯಾಗೆ ಮಾಡ್ತಾರೆ. ಅವ್ರು ಇದ್ರಲ್ಲಿ ಗಾನ ಬರ್ತೈತೆ ಅಂತ ಹೇಳಿದ್ಮೇಲೆ ಬಿಟ್ಕೊಡ್ಬೇಕು. ಯಾಕೋ ಸುಮ್ಕಿರಕ್ಕ, ಅವಕ್ಕಗೆ ಮೊದಲೇ ಇವಾಗ ಲಾಸ್ ಆಗೈತಿ, ಯಾರೂ ಬಿಟ್ಕೊಡೋದಿಲ್ಲ. ಇವಾಗ ಪಾಪ ಮೊದಲೇ ಬೋರ್ ಹಾಕಿಸ್ಬಿಟ್ಟು ಅವ್ರಿಗೆ ಬೋರ್ನಾಗೆ ನೀರು ಬರ್ದಂಗಾಗಿ ಲಾಸ್ ಆಗಿಬಿಟ್ಟೈತೆ. ಲಾಸ್ ಆಗೈತಿ ಅಂತದ್ರಾಗೆ ನಿಮ್ಗೆ ಅವ್ರಿಗೆ ಬಿಟ್ಕೊಡೋಕ್ಕಾಗುತ್ತಾ? ಅವರು ದುಡ್ಡಿಗೆ ತಗೊಂಡಿರೋದು ಅಲ್ಲ. ದುಡ್ಡುಗಾನ ತಗಲಿ ಯಾತ್ಕನ ತಗಲಿ, ನಾನು ಮಾತ್ರ ಬಿಟ್ಕೊಡಲ್ಲ. ಅವ್ರೇನಾನ ಲಾಸ್ ಮಾಡ್ಕೊಂಬ್ಲೇಳಪ್ಪ. ನಮ್ದು ಏನೈತೆ ನಮ್ದು ಅಲ್ಲಿಗೆ ಅಳತೆ ಅಷ್ಟೇನೆ. ಸಿದ್ಲಿಂಗಾರ ಹೊಲ್ತಕ್ಕೆ ಬಂದರೂ ಬಿಡಲ್ಲ, ಯಾರು ಹೊಲ್ತಕ್ಕೆ ಬಂದರೂ ಬಿಡಲ್ಲ. ಸಿದ್ಲಿಂಗ ಹೊಲ್ತಕ್ಕೆ ಬಂದ್ರೂ ನಾನೇ ಎಲ್ಲ ತಗೊಂಡು ಎಂಬುದು ಗೊತ್ತೈತಿ. ಒಂದು ಬೇಳು ಅಡಿಕೆ ಗಿಡದಕ್ಕೆ ಹೋಗಿದ್ರೆ ಸುಮ್ಕಾಗನು ಬೇಳಲ್ಲ, ಅದಕ್ಕೆ ಸುಮ್ಮನಾಗಿ ಅವನಿಗೆ ಇವಾಗ ಕೈಗೆ ಬಂದವ ಅಡಿಕೆ ಗಿಡದಾಗೆ ಅವನಿಗೆ ಹೆಚ್ಚು ಕಮ್ಮಿ ಆಗಿದ್ರೆ ಗೊತ್ತಾಗೋದು. ಇವಾಗ ಸುಮ್ಮನೆ ಇದ್ದಾನೆ, ಮಾತಾಡಂಗೆ ಇಲ್ಲ. ಇಲ್ಲಿ ನೋಡಕ್ಕ, ನಾನು ಏನೈತೆ ನಾನು ಅದನ್ನು ಹೇಳ್ತೀನಿ. ಅವ್ರದ್ದು ಎಲ್ಲಿಗೆ ಬಂದೈತೆ ಅಂದಮೇಲೆ ನಾನು ಬಿಟ್ಟು ಕೊಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಇವಾಗ ಅವ್ರದ್ದು ಒಂದು ಸ್ವಲ್ಪ ಬಂದೈತೆ ನಮ್ಮ ಕಡೆಗೆ ಅಂದರೆ ಬಿಟ್ಟು ಕೊಡ್ಬೇಕು, ನಮಗೆ ಸ್ವಲ್ಪ ಕೆಳಗೆ ಸಿಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹಿಂಗೆ ಆಗೈತೆ ಅಂದಮೇಲೆ ಹೆಚ್ಚು ಕಡಿಮೆ ಆಗೈತೆ ಅಂದಮೇಲೆ ಬಿಟ್ಟು ಕೊಡಲೇಬೇಕು. ನಾನು ಏನು ಮಾತಾಡೋಣ ಹೇಳು? ಲಸ್ಮಕ್ಕನ ವಿರುದ್ಧ ನಾನು ಏನೋ ಮಾತಾಡೋಕ್ಕೆ ಹೋಗಲ್ಲ. ಇವಾಗ ಯಾರೇ ಆಗಿರಲಿ, ನಾನೇನೋ ಮಾತಾಡೋಕ್ಕೆ ಹೋಗ್ತಾ ಇರಲಿಲ್ಲ ಅಷ್ಟೇ. ನಾನೇನೋ ಬಿಟ್ಟು ಕೊಡ್ತೀನಪ್ಪ. ನೀವು ನೋಡಿರಿ, ನೀವು ಸುಮ್ಮನೆ ಯಾಕೆ ಇದು ಮಾಡ್ಕೊತೀರಾ? ಸುಮ್ಮನೆ ಬಿಟ್ಟು ಕೊಡೋದು ಕಲೀರಿ. ಅಲ್ಲ, ನೀನೇನಪ್ಪ ನೀನೇನೇನು ತಗೊಂಡಿರೋದಲ್ಲ ಏನಿಲ್ಲ ಬಿಟ್ಕೊಡ್ತೀಯ. ಆದರೆ ಈ ಸೌಕಾತಿ ಅಮ್ಮವರು ಹೊಲ ತಗೊಂಡಿರೋದು 1 ಕೋಟಿ ರೂಪಾಯಿ ಕೊಟ್ಟು ಹೊಲ ತಗೊಂಡವ್ರೆ. ಹೊಲ ತಗೊಂಡು ಅಂಥದ್ರಾಗೆ ಅವರು ಬೇರೆಯವ್ರಿಗೆ ಬಿಟ್ಕೊಡ್ಬೇಕಂದ್ರೆ ಬೋರ್ ಹಾಕ್ಸಿ ಅರ್ಧ ಲಾಸ್ ಮಾಡ್ಕೊಂಡವ್ರೆ. ಅಂಥದ್ರಾಗ ತಿರ್ಗಾ ಅವರು ಬಿಟ್ಕೊಡ್ಬೇಕಂದ್ರೆ ಹೆಂಗಾಗುತ್ತೆ? ನಮ್ಮನ್ನೇನು ಕೇಳಬೇಡ್ರಮ್ಮ, ಹೋಗಿ ನೀವು ಹೊಲ ಕೊಟ್ಟು ತಾಂಡಿದ್ರಲ್ಲ ಅವ್ರನ್ನ ಕೇಳ್ರಿ. ಹೊಲ ತಾಂಡಿರ ಅರ್ಥಕ್ಕೆ ಹೋಗಿ ಹಿಂಗಾಗೈತೆ ಬಂದು ನಮಗೆ ಸರ್ ಮಾಡಿಕೊಡ್ರಿ, ಏನು ಎತ್ತ ಅಂತೇಳಿ ಕೇಳ್ರಿ. ನಮಗೆ ಗೊತ್ತಿಲ್ಲ, ನಂದು ಎಲ್ಗಾನ ಐತಿ, ನಾನು ಅಲ್ಗಾನ ಬಿಡಲ್ಲ ಅಷ್ಟೇನಿ. ನಂದು ಎಲ್ಗಾನ ಇರುತ್ತೋ ಅಲ್ಲಿವರೆಗೂ ನಾನು ಮಾಡ್ಕೊಂತೀನಿ. ನಿಮ್ಮದು ಏನು ಖಾಲಿ ಜಮೀನಕ್ಕ? ಖಾಲಿ ಜಮೀನಾಗಿರೋದ್ರಿಂದ ಬಿಟ್ಕೊಡ್ಬೋದು, ಏನಾಗಲ್ಲ. ನಿಮ್ಮದು ನೀವು ಕರೆಕ್ಟಾಗಿ ಅಳತೆ ಮಾಡ್ತೀರಿ, ನಿಮ್ಮದು ಮತ್ತೆ ಕಿಟ್ಟಣ ಇರೋಕ್ಕೆ ಹೋಗ್ಬೋದು. ಕಿಟ್ಟಣ ಇರ್ತಕ್ಕೆ ಹೋದ್ರೆ ನೀವು ಅವ್ರ ಹತ್ರ ಮತ್ತೆ ಮಾತಾಡ್ಕೊಂಡು ನೀವು ಬಿಡಿಸ್ಕೋಬೇಕಾಗುತ್ತೆ ಕಿಟ್ಟಣ ಇರ್ತಾಗೆ. ಇಲ್ಲಪ್ಪ, ನಾನು ಬಿಟ್ಕೊಡೋಕ್ಕಾಗಲ್ಲ. ಯಾಕಂದರೆ ನಾನು ತಗೊಂಡಿರೋದು ಕಣೋ. ನೀನೇನು ಬಿಡ್ತೀಯ ಸಿದ್ಲಿಂಗ? ನಾನು ಬಿಡೋಕ್ಕಾಗಲ್ಲ ಕಣೋ, ನಾನು ಬಿಡೋಕ್ಕಾಗಲ್ಲ. ನೋಡಿ, ನಮ್ದು ಏನಿದೆಯೋ ಆ ಕೆಲಸ ಮಾಡಿದ್ದೀವಿ, ನಾವು ಹೊರಡ್ತಾ ಇದ್ದೀವಿ. ನಮಗೆ ಬೇರೆ ಕಡೆ ಕೆಲಸ ಇದೆ. ನೋಡಿ, ಇಲ್ಲಿಗಾನ ಬಂದಿದೆ, ಬಿಟ್ಕೊಡೋದಾದರೆ ಬಿಟ್ಕೊಡಿ. ನಿಮ್ಮ ಚಾಯ್ಸ್, ನೀವೇನು ಮಾಡ್ಕೊಳ್ತೀರ ಗೊತ್ತಿಲ್ಲ. ಅವ್ರದ್ದೇನು ಇಲ್ಲಿಗೆ ಅಳತೆ ಬರುತ್ತೆ ಅಂತ ನಾನು ಅಳತೆ ಮಾಡಿದ್ದೀನಿ. ನೋಡಿ, ಅವ್ರದ್ದು ಎಲ್ಲಿಗೆ ಬರುತ್ತೋ ನಾವು ಪರ್ಫೆಕ್ಟಾಗಿ ಅಳತೆ ಮಾಡಿದ್ದೀವಿ. ಅಕ್ಕ, ಬರ್ತೀವಿ ನಾವು. ಸರಿ ಸರ್, ಆಯಿತು. ಇಲ್ಲಡಮ್ಮ, ಯಾರು ಹೇಳಿದ್ರು ನಾನು ಕೇಳಲ್ಲ. ನೀನು ಸಾವುಕಾತಿ ಆಗಿರ್ಬೋದು, ಸಾವುಕಾತಿ ಆದ ಹೇಳಿಕೆ ನಾನು ಹೆದರಿಕೆಮಲ್ಲ. ನಾನು ಇರೋದು ಹೇಳ್ತಾ ಇದ್ದೀನಿ. ನಾನು ಅಷ್ಟೇ ಒಂದು ಗದ್ದೆ ಬಂದೈತೆ ಅಂದ್ರೆ ಮ್ಯಾಗ್ಲದ್ದು ಮಾಡ್ಕೊಂತೀನಿ. ಅಲ್ಲ, ನೀನು ಒಂದು ಗದ್ದೆ ಮಾಡ್ಕೊಂಡ್ರೆ ನಾನು 5 ಎಕರೆ ಹೊಲ ತಗೊಂಡಿರೋದ್ರಾಗೆ ಇನ್ನೇನು ನನಗೊಂದು 4 ಎಕರೆನೇ ಉಳಿಯೋದು. ಅರ್ಧ ಎಕರೆ ನಿನಗೆ ಬಂದಂಗೆ ಆಗುತ್ತೆ. ನಾನು ತಗೊಂಡಿರೋದು ಕಣಮ್ಮ ತಾಯಿದು. ಯಾಕೆ ಅಳತೆನೇ ಕಣೋ. ಬಂದೈತೆ ಅಂದರೆ ಗೌರ್ಮೆಂಟ್ ಪ್ರಕಾರ ಬಿಟ್ಟು ಕೊಡಲೇಬೇಕು. ಅಳತೆನೇನೆ. ನೀನು ಅರ್ಧ ಎಕರೆ ಹೋಗುತ್ತೆ ಅಂತಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನೀನು ಫಸ್ಟಿಗೆ ನೋಡಿ ತಗೋಬೇಕಾಯಿತು. ಇವಾಗ ನಂದೊಬ್ಬಂದೇ ಹೆಚ್ಚು ಕಡಿಮೆ ಆಗಿಲ್ಲ, ನಿಂದೊಬ್ಳದೇ ಹೆಚ್ಚು ಕಮ್ಮಿ ಆಗಿಲ್ಲ. ಇಬ್ಬರದ್ದು ಆಗೈತಿ. ಅದಕ್ಕೋಸ್ಕರ ಇವಾಗ ಏನು ಮಾಡೋಕ್ಕಾಗಲ್ಲ.
ನಾನೇನೋ ಅಷ್ಟೇ ಅಮ್ಮ, ಬಿಟ್ಕೊಡಲ್ಲ ಅಷ್ಟೇನಿ. ನನ್ನೇನು ಒಂದು ಗಂಟೆ ಬಂದೈತಿ ಅದನ್ನ ಮಾಡ್ಕೊಂತೀನಿ. ನೀನು ಇನ್ನೊಂದ್ಸತಿ ಮಾಡಿಸ್ತೀಯ ಅಳತೆನ ಮಾಡಿಸ್ ಅಷ್ಟೇನೆ. ನೀನು ತಾಂಡಿರೋದನ ಆಗಲಿ ಯಾವುದನ ಆಗಲಿ ಇನ್ನೊಂದ್ಸತಿ ಮಾಡಿಸೋದಾದ್ರೆ ಮಾಡಿಸ್. ಈಗ ಯಾಕೆ ಯಾರು ಏನೂ ಮಾತಾಡೋಕ್ಕಾಗಲ್ಲ. ನಂದು ಒಂದು ಮುಕ್ಕಾಲು ಗದ್ದೆ ಬರ್ತೈತಿ, ಇವ್ರದ್ದು ಒಂದು ಸ್ವಲ್ಪ ಜಾಸ್ತಿ ಬಂದೈತಿ, ನಂದು ಒಂದೇ ಸ್ವಲ್ಪ ಬಂದಿರೋದು ಅಳತೆ ಒಂದೇ ಥರ ಬಂದೈತಿ. ಏನು ಮಾಡೋಕ್ಕಾಗಲ್ಲ, ಅಳತೆ ಬಂದೈತೆ ಅಂದರೆ ಬಿಟ್ಟು ಕೊಡಲೇಬೇಕು. ಇವಾಗ ಮುಂದಕ್ಕೆ ಮಾತಾಡೋಂಗೆ ಇರಲ್ಲ, ನಮ್ಮದು ಒಂದು ಸ್ವಲ್ಪ ಕೆಳಕ್ಕೆ ಹೋಗುತ್ತೆ ಅಷ್ಟೇ. ನಿಂದು ಅಳತೆ ಇದ್ದೇ ಇರುತ್ತೆ ಕಣು, ಸ್ವಲ್ಪ ಕೆಳಕ್ಕೆ ಹೋಗುತ್ತೆ ಅಷ್ಟೇನೆ. ತಿರ್ಗಾಲ್ ನಿಂದು ಹೊಲ 5 ಎಕರೆ ಇರೋದು, ಎತ್ತು ಹೋಗಲ್ಲ ಸಿದ್ಲಿಂಗ. 6 ಎಕರೆ ಹೊಲ ಐತಲ್ಲ ನಿಂದು, ಎಲ್ಲೇ ಹೋಗಲ್ಲ. ಇವಳ್ದು ಎಲ್ಲೂ ಹೋಗಲ್ಲ, ಇವಳು ಹಂಗೆ ಆಡ್ತಾಳೆ ಅಷ್ಟೇನೆ. ಇವಾಗ ಹೆಂಗೆ ಮಾಡೋಣ ಅನ್ನಿಸ್ಬಿಟ್ಟಿದೆ ಕಣ ಶ್ರೀಕಂಠಿ. ತಾಂಡಿರೋದ್ರಾಗೆ ಅರ್ಧ ಬರೀ ನನಗೆ ಹಿಂಗೆ ಅದ್ವಾನ. ಈ ಹೊಲ ದರಿದ್ರ ಹೊಲ ತಗೊಂಡು ತಂಡಾಗಿಂದನೂ ನನಗೆ ಬರೀ ಲಾಸೇನೆ. ಹೊಲದಲ್ಲೆಲ್ಲ ಬರೀ ಲಾಸು ಆಗ್ತೈತೆ. ನನಗಂತೂ ಏನು ಹೇಳಬೇಕು ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಎಲ್ಲದರಲ್ಲೂ ಲಾಸು. ಏನು ಮಾಡೋಕ್ಕಾಗುತ್ತೆ ಅಮ್ಮವ್ರೆ, ಇವಾಗ ಏನು ಮಾಡೋಕ್ಕಾಗಲ್ಲ, ಬಿಟ್ಟು ಕೊಡಲೇಬೇಕಾಗುತ್ತೆ. ಇವಾಗ ಪಾಪ ನೀವು ಬೋರ್ ಬೇರೆ ಹಾಕ್ಸಿರಿ, ಬೋರೂ ಇದಾಯಿತು, ಇವಾಗ ಇಲ್ಲೂ ಲಾಸ್ ಆಗ್ತೈತೆ ಅಂದರೆ. ನೋಡಪ್ಪ, ಬೋರನ್ನು ಮಾಡಿಸಿ ಬೋರನ್ನು ಹಾಕ್ಸಿದ್ವಿ, ಬೋರನಾಗೂ ನೀರು ಬೀಳಲಿಲ್ಲ. ಇವಾಗ ಇದು ಹೊಲ್ದಲ್ಲೂ ಹಿಂಗೆ ಲಾಸ್ ಅಂತಂದ್ರೆ ನಾನು ಏನು ಮಾಡಬೇಕು? ಹೋಗ್ತೀನಿ ತಡಿ, ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ. ಹಿಂಗೆ ಬಂದೈತೆ ನೋಡ್ರಿ, ನೀವೇನು ಮುಂಚೆಗೇನು ಇದೆಲ್ಲ ಮಾಡಿಸಿರ್ಲಿಲ್ವ ಅಂತ ಕೇಳ್ತೀನಿ. ನನಗೆ ಹಂಗೇನೆ ಸಿಟ್ಟಲ್ಲೇ ಬರ್ತೈತೆ. ಏನು ಮಾಡೋಣ ಏನೋ ಅನ್ನಿಸ್ತೈತೆ. ಹೋಗು. ಅಷ್ಟು ಬೇಜಾರಾಗ್ತೈತೆ ನನಗಂತೂ. ಬರೀ ಹೊಲ ತಾಂಡಾಗಿಂದಲೂ ನನ್ನ ದುಡ್ಡೆಲ್ಲ ಬರೀ ಅಧ್ವಾನ. 2 ಬೋರ್ ಹಾಕಿಸ್ದೆ, 2ರಾಗೂ ಹೋದ್ವು. ಮತ್ತು ಇನ್ನೊಂದು ಬೋರ್ ಹಾಕಿಸ್ದೆ, ಇನ್ನೊಂದ್ರಾಗೂ ಅದಕ್ಕೆಲ್ಲ ಮೋಟ್ರು ಅದು ಇದು ತಗೊಂಬಂದ್ಬಿಟ್ಟೆ. ಎಲ್ಲ ಬರೀ ಲಾಸೆ ನೋಡಿ. ಇವಾಗ ಹೊಲ್ದಾಗೆ 5 ಎಕರೆ ಹೊಲ್ದಾಗೆ ಹಿಂಗೆ ಅವ್ರಿಗೆ ಒಂದಿಷ್ಟು ಹೋದ್ರೆ 1/4 ಎಕರೆ, ನನಗೆ ಇನ್ನೆಲ್ಲಿ ಉಳ್ಕೊಂಬತ್ತೆ? 1/4 ಎಕರೆ ಹೋದಂಗಾಗುತ್ತೆ. ಇವಾಗ ಇನ್ನು ಉಳ್ಕೊಂಬತ್ತೆ ನನಗೆ 4 ಎಕರೆ. ಯಾರು ಸೈಜ್ ಕಮ್ತಾರೆ ಹೇಳು? ಸೈಜ್ ಕಮ್ಮಲ್ಲ. 1 ಕೋಟಿ ರೂಪಾಯಿ ಕೊಟ್ಟು ಹೊಲ ತಗೊಂಡು ಇವತ್ತು ನನಗೆ ಎಷ್ಟು ಲಾಸ್ ಆಗ್ತೈತೆ ಗೊತ್ತಾ? ಎಲ್ಲಾದರೂ ತಗೊಂಡು ಅನ್ನಿಸ್ತೈತಿ ಹೊಲನ. ಬಿಡು, ಹಂಗೆ ಅಂತಾರೆ ಅವ್ರೇನೇನೇನು ಸುಮ್ಮನೆ ಹಿಂಗೆ ಇದು ಮಾಡ್ತಾರೆ. ನೀವು ಇನ್ನೊಂದ್ಸತಿ ಕೊಟ್ರಿ ಏನಾನ ಅಳತೆಗೆ, ಸುಮ್ಮನೆ ಹಂಗೆ ಏನಾನ ಮಾಡಿಸಿರ್ಬೇಕು. ಇಲ್ಲ ಸ್ಮಕ್ಕ ಒಳ್ಳೆಯಳಲ್ಲ, ಏನಾನ ಮಾಡಿಸಿರ್ಬೇಕು ಅಳತೆಗೆ ದುಡ್ಡು ಕಟ್ಟಿ ಏನಾದರೂ ಮಾಡಿಸಿದಾಳೋ ಏನೋ. ಅದಕ್ಕೇ ಸ್ವಲ್ಪ ನೀನು ಅಳತೆ ಮಾಡಿಸೋ ಅಮ್ಮವ್ರೆ. ನೀವು ಅಳತೆ ಮಾಡಿಸಿರೇ ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಅಳತೆ ಮಾಡಿಸಿರಿ. ಏನು ಮಾಡ್ತಾನೋ ಏನೋ, ನನಗಂತೂ ತುಂಬ ಬೇಜಾರಾಗೈತೆ. ಇದ್ದರಿದ್ರು ಹೊಲ ಹಾಳಾದೊಳ ಯಾವಾಗ ತಗೊಂಡು ಹಾಳಾದ್ದು ಅನ್ನಂಗೆ ಆಗ್ತೈತಿ. ಏನೇನು ತಗೊಂಡಾಗಿಂದನೂ ಏನೇನು ಮಾಡೋಕ್ಕಾಗ್ತಾ ಇಲ್ಲ. ನಾನು ಎಲ್ಲಾದರೂ ಹೋಗಿ ತಗೊಂಡಪ್ಪ ಅನ್ನಿಸ್ತೈತಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತೈತಿ. ಯಾಕಾದ್ರೂ ತಣ್ಣು ಏನು ಅನ್ನಿಸ್ತೈತಿ ನನಗಂತೂ. ಯಪ್ಪ, ಅಷ್ಟಿಷ್ಟು ಬೇಜಾರಾಗ್ತಿಲ್ಲ. ಏನು ಮಾಡೋಣ ಅನ್ನಿಸ್ತೈತಿ. ಹೋಗತ್ತೆ ದೇವ್ರೇ, ನಮ್ದೇನಪ್ಪ ಕರ್ಮ. ತಗೊಂಡು ದುಡ್ಡೆಲ್ಲ ಬರೀ ಅಧ್ವಾನ ಹಿಂಗೆ ಆಗ್ತೈತಲ್ಲಪ್ಪ. ಅಲ್ಲಿ ಕುಡ್ಕಿರೋ ದುಡ್ಡೆಲ್ಲ ಬರೀ ಹಿಂಗೆ ಅಧ್ವಾನ ಆಗ್ತೈತೆ. ನಾವಲ್ಲಿ ಹೆಂಗೋ ದುಡ್ಡು ಇಟ್ಕೊತಿದ್ವಿ, ದುಡ್ಡು ಬೆಳೆಸ್ತಿದ್ವಿ. ಹೆಂಗೋ ಎಲ್ಲದರಲ್ಲೂ ನಾವು ದುಡ್ಡು ಉಳಿಸ್ತಾ ಇದ್ವಿ. ಹಿಂಗೆ ಯಾವತ್ತೂ ಅನವಶ್ಯಕವಾಗಿ ನಾವು ದುಡ್ಡು ಖರ್ಚು ಮಾಡಿಲ್ಲ ಕಣೋ ಶ್ರೀಕಂಠಿ. ಇವಾಗ ಸುಮ್ಮನೆ ನಾವು ದುಡ್ಡು ಖರ್ಚು ಮಾಡ್ದಂಗೆ ಆಗ್ತೈತೆ. ತಗೊಂಡಾಗ ಹಂಗೆ ಅಮ್ಮರೇ, ಒಬ್ರದ್ದು ಹೊಲ ತಗೊಂಡೋಗ ಹಂಗೆ ಆಗೋದು, ಏನು ಮಾಡೋಕ್ಕಾಗಲ್ಲ. ಸುಧಾರಿಸ್ಕೊಂಡು ಹೋಗ್ರಿ. ಈ ಹಣ ಹೊಲ ತಗೊಂಡಾಗಿಂದಲೂ ನನಗಂತೂ ಬರೀ ಎಡವಟ್ಟುಗಳೇ. ಎಲ್ಲ ಬರೀ ಲಾಸ್ ಆಗ್ತೈತೆ ಹೊರ್ತು ಯಾವತ್ತೂ ನನಗೆ ಲಾಭನೇ ಬಂದಿಲ್ಲ. ಏನು ಲಾಭನೇ ಬಂದಿಲ್ಲ. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.